ಸಿಗಲಿಲ್ಲ ಅಂದ್ರೆ ಒದ್ದು ಕಿತ್ಕೋಬೇಕು ಅಧಿಕಾರವನ್ನ ಅಂತೇಳಿ ಅದನ್ನ 15 ವರ್ಷಗಳ ನಂತರ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರು ಸದನದ ಒಳಗಡೆ ನೆನಪು ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಆಟ ಶುರುವಾಗಿದೆ ಅಂತ ಹೇಳಿದ್ದಾರೆ ಬಿ.ವೈ. ವಿಜಯೇಂದ್ರ. ಅಂದರೆ ಸಿದ್ದರಾಮಯ್ಯನವರ ಅಧಿಕಾರ ಅವಧಿ ಮುಗಿತಾ ಇದೆ, ಆ ಕಾರಣಕ್ಕೇನೆ ಅವರು ದಾಳ ಉರುಳಿಸ್ತಾ ಇದ್ದಾರೆ. ತಮ್ಮ ಅಧಿಕಾರಾವಧಿ 2.5 ವರ್ಷಕ್ಕೆ ಮೊಟಕಾಗೋದು ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇಲ್ಲ. ಹೇಗಾದರೂ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ತಪ್ಪಿಸಬೇಕು ಅಂತ ಅವರು ಈಗ ತಮ್ಮ ಆಪ್ತರ ಮೂಲಕ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ CM ಕುರ್ಚಿಯ ಕಿತ್ತಾಟ. ಇದರ ಬಗ್ಗೆ ಬಿ.ವೈ. ವಿಜಯೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದಲ್ಲಿ ಆ ಥರದ್ದೇನಿಲ್ಲ, ನಾವು ಪಕ್ಷವನ್ನು ಕಟ್ಟೋದಕ್ಕೆ ಹೊರಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆ ಮಾಡಿಕೊಂಡು ಸರ್ಕಾರವನ್ನು ಬೀಳಿಸೋದಕ್ಕೆ, ಇಲ್ಲಾಂದರೆ ಪಕ್ಷದೊಳಗೇನೆ ಆಂತರಿಕವಾಗಿ ಕಚ್ಚಾಟ ಶುರುವಾಗುವ ಲಕ್ಷಣ ಇದೆ. ನಮ್ಮ ಸಭೆಗಳು ನಾವು ಮಾಡ್ತಾ ಇರುವಂಥದ್ದು ಪಕ್ಷವನ್ನು ಕಟ್ಟುವಲ್ಲಿ, ಸಂಘಟನೆ ಮಾಡುವಲ್ಲಿ ಭಿನ್ನಾಭಿಪ್ರಾಯಗಳಿದ್ದೇ ಇದ್ದಾವೆ. ಆದರೆ ಅವೆಲ್ಲವನ್ನು ನಿವಾರಿಸ್ಕೊಂಡು ಪಕ್ಷ ಕಟ್ಟೋದಕ್ಕೆ ಹೊರಡ್ತಾ ಇದ್ದೀವಿ ಅಂತ ಕಾಂಗ್ರೆಸ್ನ ಡಿನ್ನರ್ ಮೀಟಿಂಗ್ ಏನಿದೆ ಅದರ ಬಗ್ಗೆ ಬಿ.ವೈ. ವಿಜಯೇಂದ್ರ, ಇದು ಅಧಿಕಾರ ಹಸ್ತಾಂತರದ ಸಮಯ. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ಗೆ 2.5 ವರ್ಷದ ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ಇವೆಲ್ಲವೂ ಕೂಡ ಮುನ್ಸೂಚನೆ ಅಂತ ಹೇಳಿದ್ದಾರೆ. ಪ್ರಶ್ನೆ ಇನ್ನೂ ಬಂದಿಲ್ಲ ಅಂತ ನಾನು ಕಾಯ್ತಾ ಇದ್ದೆ. ಇವತ್ತಿನ ಸಭೆ ಯಾವುದೇ ರೀತಿಯ ಬಲ ಪ್ರದರ್ಶನ ಆಗಲಿ, ಯಾರನ್ನೋ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಈ ವಿಚಾರ ಆಗಲಿ, ಯಾವುದು ಕೂಡ ಈ ವಿಚಾರನ ಇಟ್ಕೊಂಡು ಸಭೆ ಸೇರಿರ್ತಕ್ಕಂಥದ್ದಲ್ಲ. ಪಕ್ಷವನ್ನ ಹೇಗೆ ಸರಿಪಡಿಸಬೇಕು ಅಂತಕ್ಕನ್ನ ಅನ್ನುವ ಕರ್ತವ್ಯ ರಾಜ್ಯದ ಅಧ್ಯಕ್ಷನಾಗಿ ನಂದು ಕೂಡ ಇದೆ. ಪಕ್ಷದ ಹಿರಿಯರು, ವರಿಷ್ಠರು ಕೂಡ ಇದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ಆದ್ರೆ ಇವತ್ತಿನ ಸಭೆ ಇವೆಲ್ಲವನ್ನು ಕೂಡ ಬದಿಗಿಟ್ಟು ಪಕ್ಷವನ್ನ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಜೊತೆಗೆ ತಗೊಂಡು ಹೋಗ್ಬೇಕು, ಈ ನಿಟ್ಟಿನಲ್ಲಿ ಸಭೆಯನ್ನ ಮಾಡಿದ್ರು. ಕಾಂಗ್ರೆಸ್ನಲ್ಲಿ ಸರ್ ಡಿ.ಕೆ. ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಒಂದು ಕಡೆ 13 ತಾರೀಕು ಇನ್ನೊಂದು ಕಡೆ ಡಿನ್ನರ್ ಬ್ರೇಕ್ ಹಾಕಿದ್ದಾರೆ. ಏನ್ ನಡೀತಿದೆ? ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ನಡೆದ ಬೆಳಗಾವಿ ಅಧಿವೇಶನದಲ್ಲಿ, ಚಳಿಗಾಲದ ಅಧಿವೇಶನದಲ್ಲಿ ಸದನದಲ್ಲಿ ಮಾತನಾಡಿದ್ದಾರೆ, ಒಂದು ಮಾತನ್ನು ಹೇಳಿದ್ದಾರೆ. ಹಿಂದೆ ಪಾಪ S.M. ಕೃಷ್ಣ ಅವರು ಅಂದಿನ ಮುಖ್ಯಮಂತ್ರಿಗಳು ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ಳದೆ ಇದ್ದಾಗ ಅವರು ಗುರುಗಳು ಹೇಳಿದ್ರಂತೆ, ಸಿಗಲಿಲ್ಲ ಅಂದ್ರೆ ಒದ್ದು ಕಿತ್ಕೋಬೇಕು ಅಧಿಕಾರವನ್ನ ಅಂತೇಳಿ. ಅದನ್ನ 15 ವರ್ಷಗಳ ನಂತರ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರು ಸದನದ ಒಳಗಡೆ ನೆನಪು ಮಾಡಿಕೊಂಡಿದ್ದಾರೆ. ಸೊ ಆ ಮಾತಿನ ಮರ್ಮ ಏನೋ, ಉದ್ದೇಶ ಏನೋ ನಿಮಗೂ ಕೂಡ ಅರ್ಥ ಇದೆ ಅಂತ ನಾನು ಭಾವಿಸಿದ್ದೇನೆ. ಇದರ ಹಿನ್ನೆಲೆಯಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರ ಪವರ್ ಶೇರಿಂಗ್ ಫಾರ್ಮುಲಾ ಏನಿದೆ ಎಲ್ಲೊಂದು ಕಡೆ ಅಂತ್ಯಗೊಂಡಿದೆ ಅನ್ನೋ ವಿಚಾರ ನಮಗೂ ಕೂಡ ಬೀಳ್ತಾ ಇದೆ. ಪವರ್ ಶೇರಿಂಗ್ ಫಾರ್ಮುಲಾ ಏನಿದೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ಬೇಕು, ಸಿದ್ದರಾಮಯ್ಯನವರು ಹೇಳ್ಬೇಕು. ಆದರೆ ನಮಗಿರ್ತಕ್ಕಂಥ ಮಾಹಿತಿ ಸಿದ್ದರಾಮಯ್ಯರ ಅವಧಿ ಪೂರ್ಣಗೊಳ್ತಾ ಇದೆ ಅಂತೇಳಿ. ಹಾಗಾಗಿನೇ ಸಿದ್ದರಾಮಯ್ಯನವರು ಕೂಡ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಬೇರೆ ಬೇರೆ ಸಚಿವರ ಮೂಲಕ ಡಿನ್ನರ್ ಪೊಲಿಟಿಕ್ಸ್ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ನಾನು ಅವತ್ತೇ ಹೇಳಿದ್ದೇನೆ, ಯಾವಾಗ ಸಚಿವರ ಮನೆಯಲ್ಲಿ ಕೆಲವು ಮಂತ್ರಿಗಳು, ಶಾಸಕರನ್ನ ಸೇರಿಸಿದ್ರು, ಅಲ್ಲೇ ಸಿದ್ದರಾಮಯ್ಯನವರ ಆಟ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಅವರ ಹೈಕಮಾಂಡ್ ಏನೇ ಹೇಳಿದ್ರು ಸಹ ಡಿನ್ನರ್ ಪೊಲಿಟಿಕ್ಸ್ ಕಂಟಿನ್ಯೂನೂ ಕೂಡ ಆಗ್ತದೆ, ಮುಂದುವರಿತದೆ. ಡಿ.ಕೆ. ಶಿವಕುಮಾರ್ ಅವರು ಹಂಗಂತೇಳಿ ಏನು ಒದ್ದು ಕಿತ್ಕೋಬೇಕು ಅಂತೇಳಿ ಗುರುಗಳು ಅವ್ರಿಗೆ ಹೇಳಿದ್ದಾರೆ. ಆ ಒಂದು ಕಾರ್ಯದಲ್ಲಿ ಅವರು ಕೂಡ ಪ್ರವೃತ್ತರಾಗ್ತಾರೆ ಅನ್ನೋದು ನಮ್ಮ ಕಿವಿ ಕೂಡ ಬೀಳ್ತಾ ಇದೆ. ಹಾಗಾಗಿ ಬರೋ ದಿನದಲ್ಲಿ ಆಡಳಿತ ಪಕ್ಷದ ಜಗಳ ಏನಿದೆ ಈಗಾಗಲೇ ಬೀದಿಗೆ ಬಂದಿದೆ, ಇನ್ನೂ ಕೂಡ ರಾಜ್ಯ ಜನ ನೋಡೋರಿದ್ದಾರೆ ಅದನ್ನು.